ಕಣ್ಣಿಗೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಎತ್ತ ನೋಡೆ ಪದ ಬ್ರಹ್ಮವಧು ಚಪ್ಪಾಳೆಯೊಂದಿಗೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಕುತಿ ಎನ್ನುವ ಹಾಗೆ ಗುರುಗಳ ಬಿಟ್ಟು ವರ್ಷ ಶಬರಿಮಲೆ ಯಾತ್ರೆ ಹಾಗೂ ಮತ್ತು ನಾವು ಸನ್ನಿಧಾನ ಮಾಡಿ ಇವತ್ತಿಗೆ 19 ವರ್ಷ. ನಾವು ಈ ಸನ್ನಿಧಾನದಲ್ಲಿ 19ನೇ ವರ್ಷ. ನಮ್ಮ ಸನ್ನಿಧಾನಕ್ಕೆ 19 ವರ್ಷ ಪೂರ್ವದಿಂದ ಹಾಗೂ 18ನೇ ವರ್ಷದ ಒಂದು ಗುರುಗಳಾದ ಹಾಗೂ ಮತ್ತು ಕಡಗಂಚಿ ಅಪ್ಪರು ಒಂದು ದಿವ್ಯ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆವು. ಜಗದ್ಗುರು ಪೂಜ್ಯ ಶ್ರೀ ಸಾರಂಗ ದೇಶಿ ಕೇಂದ್ರ ಮಹಾಸ್ವಾಮಿಗಳು, ಸಾರಂಗ ಮಠ ಸಿರಸಲ ಮತ್ತು ಮುಚ್ಚಾಬಜಾರ ಸುಲ್ಪುಲ ಮಠ ಪೂಜ್ಯರನ್ನು ನನ್ನ ಪರವಾಗಿ ಹಾಗೂ ಮತ್ತು ಎಲ್ಲ ನನ್ನ ಮಾಲಾಧಾರಿ ಪರವಾಗಿ ಹಾಗೂ ಮತ್ತು ನನ್ನ ಮಾಲಾಧಾರಿ ಎಲ್ಲ ನನ್ನ ಅವರ ಫ್ಯಾಮಿಲಿಯವರ ಪರವಾಗಿ ಕೂಡ ಅವನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪರಮ ಪೂಜ್ಯ ಸಟಸ್ಥಲ ಬ್ರಹ್ಮಿ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು, ಶಾಂತಲಿಂಗೇಶ್ವರ ಸಂಸ್ಥಾನ ಮಠ ಕಡಗಂಚಿ, ಶೇಖರೋಜ ಕಲಬುರಗಿ ಕೂಡ ಅವರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ಮತ್ತು ನನ್ನ ಸನ್ನಿಧಾನ ಎಲ್ಲ ಮಾಲಾಧಾರಿ ಹಾಗೂ ಎಲ್ಲ ಫ್ಯಾಮಿಲಿಯವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಪೂಜ್ಯರು ಬರ್ತಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಚೌದಾಪುರಿ ಹಿರೇಮಠ, ಶಾಬಜಾರ, ಬ್ರಹ್ಮಪುರ ಕೂಡ ಅವರಿಗೂ ಕೂಡ ನನ್ನ ಸನ್ನಿಧಾನ ವತಿಯಿಂದ ಹಾಗೂ ನನ್ನ ವತಿಯಿಂದಲೇ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಗುರುಸ್ವಾಮಿಗಳಾದಂಥ ವಿಕಾಸ್ ಆರ್ ಪಾಠಕ್, ಖ್ಯಾತ ಉದ್ಯಮಿದಾರರು, ಅವರಿಗೂ ಕೂಡ ನನ್ನ ಸನ್ನಿಧಾನ ವತಿಯಿಂದ ಹಾಗೂ ಮತ್ತು ನನ್ನ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ಚಂದ್ರಶೇಖರ್ ರುಕ್ಕಪ್ಪ ಬೆಣ್ಣೂರು ಗುರುಸ್ವಾಮಿಗಳು ನನ್ನ ಜೊತೆಯಾಗಿ ನಾವು ಒಂದು ಅಧ್ಯಕ್ಷತೆಯನ್ನು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಈ ಸನ್ನಿಧಾನದ ನಾವು ಜೊತೆಯಾಗಿ ಒಂದು ಮಾಡಿಕೊಟ್ಟಿದ್ದೆವು, ಅವರಿಗೂ ಕೂಡ ಒಂದು ಸ್ವಾಗತವನ್ನು ಕೋರುತ್ತೀನಿ. ಅದೇ ರೀತಿ ಈ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಶರಣಬಸವೇಶ್ವರ ಸಂಸ್ಥಾನ ಮಠ ಕಲಬುರಗಿ ಅವರು ಹೀಗೆ ಬಂದಿದ್ದರು. ಅವರು ಚೆನ್ನೈಗೆ ಹೋಗೋದಂಥ ಕಾರಣವಾಗಿ ಅನಿವಾರ್ಯತೆಯಾಗಿ ಈಗ ಹೋಗುವ ನಮಗನ್ನು ಆಶೀರ್ವಾದ ಮಾಡಿ ಈ ಶರಣಬಸವೇಶ್ವರ ಸಂಸ್ಥಾನದ ಒಂದು ಪೂಜ್ಯದ ಒಂದು ಆಶೀರ್ವಾದ ನಮಗೆ ಇರಲಿ ಅಂತೇಳಿ ಹೀಗೆ ಬಂದು ಹೋಗಿದ್ದಾರೆ. ಅವರಿಗೂ ಕೂಡ ನನ್ನ ವತಿ ಹಾಗೂ ಮತ್ತು ಎಲ್ಲ ಸನ್ನಿಧಾನದ ಮಾಲಾಧಾರಿ ವತಿಯಿಂದಲೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಡಾಕ್ಟರ್ ಲಕ್ಷ್ಮಣ ದಸ್ತಿ ಹುಟ್ಟು ಹೋರಾಟಗಾರರು, ಅವರಿಗೆ ಮೊನ್ನೆ ತಾನೇ ಯೂನಿವರ್ಸಿಟಿಯಲ್ಲಿ ಒಂದು ಡಾಕ್ಟರ್ ಪದವಿ ಸಿಕ್ಕಿದೆ. ಅವರು ನಮ್ಮ ಜೊತೆಗೆ ಇದ್ದಿದ್ದಾರೆ. ಅವರಿಗೂ ಕೂಡ ನನ್ನ ವೇದಿಕೆಯಿಂದ ಸ್ವಾಗತವನ್ನು ಕೋರುತ್ತೀನಿ. ಅದೇ ರೀತಿ 18 ವರ್ಷಗಳ ಗುರುಸ್ವಾಮಿಗಳಾದಂಥ ಪ್ರಭುಲಿಂಗ ಗೊಬ್ಬರವರು ಕೂಡ ಅವರಿಗೂ ನನ್ನ ಸನ್ನಿಧಾನ ವತಿಯಿಂದಲೇ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈಶ್ವರ ಗೌಳಿ ಕೂಡ ಅವರು 18 ವರ್ಷ ಆಗಿದೆ. ಅವರಿಗೂ ಕೂಡ ನನ್ನ ವತಿ ಹಾಗೂ ಮತ್ತು ನನ್ನ ಸನ್ನಿಧಾನದ ಎಲ್ಲ ಮಾಲಾಧಾರಿ ವತಿಗಳಿಂದಲೇ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಮ ಪೂಜ್ಯರು ನಮ್ಮನ್ನು ಹಾಗೂ ಮತ್ತು ಕಡಗಂಚಿ ಅಪ್ಪರು 19 ವರ್ಷಗಳಿಂದ ಸತತವಾಗಿ ನಮ್ಮನ್ನು ಒಂದು ಆಶೀರ್ವದಿಸಲಿಕ್ಕೆ ಏನು ಬಂದಿದಾರ. ಇದು ಒಂದು ದೊಡ್ಡ ಕಾರ್ಯಕ್ರಮ ಅಂತೂ ಇದೇ ಇದೆ. ಆದ್ರೂ ನಮ್ಗೆ ಈ ನಮ್ಮ ಸನ್ನಿಧಾನಕ್ಕೆ ಈ 3 ಪೂಜ್ಯರು ಎಷ್ಟಿದ್ದಾರೆ ಅಂತಂದ್ರೆ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಬಹಳಷ್ಟು ಪೂಜ್ಯರು ಇದ್ದಾರೆ, ನಾವೇನು ಇಲ್ಲಗತ್ತಿಲ್ಲ. ಆದರೆ 19 ವರ್ಷಗಳಿಂದ ಸತತವಾಗಿ ನಮ್ಮ ಸನ್ನಿಧಾನಕ್ಕೆ ಈ ಪೂಜ್ಯರ ಒಂದು ಆಶೀರ್ವಾದ ಆದಮೇಲೆ ನಮ್ಮ ಶಬರಿಮಲೆ ಯಾತ್ರೆ ಇಲ್ಲಿವರೆಗೆ 19 ವರ್ಷ ಸತತವಾಗಿ ನಮ್ಮ ಪೂಜ್ಯರ ಆಶೀರ್ವಾದ ಆದಮೇಲೆ ನಮ್ಮ ಶಬರಿಮಲೆ ಯಾತ್ರೆ ಇವತ್ತಿಗೆ ಸಸ್ಯಸ್ಫೂರ್ತ ಅದಕ್ಕೆ ಕಾರಣಭೂತರು ಯಾರಾದರೂ ಇದ್ದಾರಂತ ಅದು ನಮ್ಮ ಪೂಜ್ಯರು. ಈಗ ಹೇಳ್ತಾರೆ ಗುರುವಿಗೆ ಗುಲಾಮನಾಗತ್ತಕ ಸಿಗುವುದೆಂಬ ಮುಕ್ತಿ ಅಂತೇಳಿ. ನಾವು ಒಬ್ಬನೇ ಅಲ್ಲ, ನನ್ನ ಸನ್ನಿಧಾನದ 75 ಸ್ವಾಮಿಗಳನ್ನು ಕೂಡ ಗುರುವಿನ ಗುಲಾಮರಾಗಿದ್ದೆವು. ಅವರ ಆಶೀರ್ವಾದ ತೋಂಡಿ ಇಲ್ಲಿವರೆಗೆ ನಾವು 19 ವರ್ಷಗಳ ಸತತವಾಗಿ ನಮ್ಮ ಶಬರಿಮಲೆಗೆ ಬರಲಿಕ್ಕೆ ಒಂದು ಟಾನಿಕ್ ಅಂತ ಇರ್ತದಲ್ಲ ಮನುಷ್ಯನ ಜೀವನಕ್ಕೆ, ಆ ಟಾನಿಕ್ ನಾವು ತೊಗೊಂಡು ಹೋಗಿ ಬಂದಿದ್ದೆವು. ಇವತ್ತಿನ ತನಕ 19 ವರ್ಷದಾಗ ಯಾವುದೇ ಒಂದು ಸನ್ನಿಧಾನಕ್ಕೆ ಒಂದು ಕಪ್ಪು ಚುಕ್ಕೆ ಆಗಲಾರ್ದಂಗ ಅಪ್ಪರ ಒಂದು ಆಶೀರ್ವಾದ ನಮ್ಮ ಸನ್ನಿಧಾನಕ್ಕೆ ಸಿಕ್ಕದಂತ ಹೇಳಿ ನಾವು ಇಲ್ಲಿವರೆಗೆ 19 ವರ್ಷ ಯಶಸ್ವಿಯಾಗಿ ಕಾಣಕತ್ತೀವಿ ಅಂತೇಳಿ ಮತ್ತೊಮ್ಮೆ ನನ್ನ ಸನ್ನಿಧಾನ ವತಿಯಿಂದ ಹೇಳ್ತೀನಿ. ಅದೇ ರೀತಿ ಖ್ಯಾತ ಉದ್ಯಮಿದಾರರು ಸೋನು ಪಟೇಲ್, ವಿಕಾಸ್ ಪಾಠಕರು ಇವತ್ತಿನ ಈ 19 ವರ್ಷ ಅದರ 18 ವರ್ಷ ಸತತವಾಗಿ ನಮ್ಮ ಸನ್ನಿಧಾನಕ್ಕೆ ಪ್ರಸಾದ ವ್ಯವಸ್ಥೆ ಎಷ್ಟು ಸಾವಿರ ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅಷ್ಟು ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಅವರು ನಂದು ಒಬ್ಬಂದೇ ಅಂತಲ್ಲ, ಸನ್ನಿಧಾನಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ ನಮಗೆ ಹೆಂಗಿದ್ದಾರೆ ಈ ಸನ್ನಿಧಾನ ಕೂಡ ಅವ್ರದೇ ಅಂತಂದ್ರೆ ಇದು ನಮ್ಮ ತವ್ರ ಮನೆ ಇದ್ದಂಗೆ.
ಏನೋ ಹೇಳ್ತಾರಲ್ಲ ಜನ, ಒಂದು ತವ್ರ ಮನೆಗೆ ಹೆಂಗೆ ಹೋಗ್ತೇವೆ ಅಂತಾರಲ್ಲ, ನಾವು 18-19 ವರ್ಷದಿಂದ ಇದು ಸನ್ನಿಧಾನ ಸೋನು ಪಟೇಲ್ ಮಾಲಕರದಲ್ಲ, ಇದು ಸನ್ನಿಧಾನ ನಮ್ಮದು ಅಂತ ನಾವು ಎಲ್ಲ ಕಡೆ ಹೇಳ್ಕೊತ ಓಡಾಡ್ತೇವೆ. ಯಾಕಂತಂದ್ರೆ ಅವರು ನಾವು ಹಂಗೊಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಅವರು ಆ ಪ್ರಸಾದ ವ್ಯವಸ್ಥೆ ಎಷ್ಟು ಜನದ ಮಾಡ್ತೇವೆ ಅಂತಂದ್ರೆ ಅಂದ್ರೆ ಅವರು ಫ್ಯಾಮಿಲಿ ಮಂದಿ ಪೂರಾ 5 ಗಂಟೆ ಪ್ರಸಾದ ಮುಗಿಯೋ ತನಕ ಅವ್ರ ಎದುರುಗಡೆ ನಿಂತು ಎಲ್ಲ ಜನಕ್ಕೆ ಪ್ರಸಾದ ಮಾಡುವಂಥ ತಾಕತ್ತ ದೇವರು ಅವ್ರಿಗೆ ಕೊಟ್ಟಾನ. ನಾನು ಒಪ್ಪಂದೇ ಅಂತಲ್ಲ, ಬಹಳಷ್ಟು ಎಲ್ಲ ಜಾತಿ ಬಾಂಧವರಿಗೂ ಕೂಡ ಅವ್ರ ಬಳಿ ಬಂದಂಥ ಯಾರಿಗೂ ಅವರು ವಾಪಸ್ ಕಳಿಸಂಥ ವ್ಯಕ್ತಿಯವರಲ್ಲ. ಎಷ್ಟು ಕುಡ್ಲಕತ್ತಿದಾರ ಅಷ್ಟು ಮುಂದಕ್ಕೂ ಹೊಂಟಿದ್ದಾರೆ. ಅವ್ರಿಗೆ ಅವ್ರು 2 ಪುತ್ರ ಇದ್ದಾರೆ, ಬಿಸ್ನೆಸ್ದಾಗ ಇವ್ರನ್ನೂ ಏನಿಲ್ಲ. ಈಗ ಅವ್ರ ಮಕ್ಕಳು ಇವ್ರಿಗಿಂತ 100 ಪಟ್ಟು ಮೇಲ್ಪಟ್ಟೆ ಹೋಗಿದ್ದಾರೆ. ಅದು ಎದರ್ಲಿಂದ ಹೋಗಿದ್ದಾರೆ ಅಂದ್ರೆ ಇಂಥ ಒಂದು ಸನ್ನಿಧಾನ ಇಂಥ ಎಲ್ಲಿ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಯಾವುದೇ ಅಲ್ಲಿ ಅವ್ರು ಬಂದು ಹೋಗೋರು ಯಾರೂ ವಾಪಸ್ನೂ ಹೋಗೋದಿಲ್ಲ. ಅವ್ರು ಎಷ್ಟು ಅವರು ಕಾಣಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ. ಅದರದೇ ಒಂದು ಮೂಲತಃ ಇವತ್ತು ಅವರು ಇಷ್ಟು ಗುಲ್ಬರ್ಗದಲ್ಲಿ ಎತ್ತರ ಬೆಳೀಲಿಕ್ಕೆ ಇನ್ನೂ ಎತ್ತರ ಬೆಳೀಲಿ ಅಂತೇಳಿ ನನ್ನ ಸನ್ನಿಧಾನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತೇನೆ. 16 ವರ್ಷದ ಸೇವಾ ಮಾಡ್ಯಾರ. ಮತ್ತು ನಮ್ಮ ಚಂದ್ರು ಬಂಡು ಮತ್ತು ಇನ್ನು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರೂ, ಸೋನು ಪಾಟೀಲ್, ನಮ್ಮ ಶರಣಬಸವ ಎಲ್ಲರೂ ಬಂದುಬಿಟ್ರೆ ಅವರವರನ್ನದೇ ಗವಾಯಿಗಳು, ತಬಲಾದವರು ಮತ್ತು ನಮ್ಮ ಸಂಚಾಲಕರು ಎಲ್ಲರೂ ಬಂದುಬಿಟ್ರಿ. ಇದನ್ನು ಮಾತ್ರ ನೋಡಿ ನಮಗೆ ಪೂರ್ತಿ ಪರಮ ಸಂತೋಷ ಆಗೈತೆ. ಇಂಥ ಮಹತ್ ಕಾರ್ಯ ನೀವೇನು ಮಾಡ್ತಾರಲ್ಲ, ಸ್ವಾಮಿ ಅಯ್ಯಪ್ಪ ಬಂದು ನಿಮಗೆ ಯಾವ ವರವು ಕೇಳಬೇಕು ಆ ವರವು ಕೊಟ್ಟು ಹೋಗ್ತಾನೆ. ಮಕ್ಕಳೇ, ಇನ್ನೇ ಯಾಕೆ ಚಿಂತೆ ಮಾಡ್ತಾನೆ? ನೀವು ದೃಢ ನಿರ್ಧಾರ ಮಾಡಿ ನಿಮ್ಮ ಶರೀರ ಹೋಗೋ ಪರ್ಯಂತ ಸೇವಾ ಮಾಡಿದ್ರಿ ಅಂದ್ರೆ ನಿಮ್ಗೆ ಯಾವ ವರ ಬೇಕು ಆ ವರ ಅಯ್ಯಪ್ಪ ಸ್ವಾಮಿ ಕೊಟ್ಟು ಬಿಡ್ತಾನೆ ಅಂತೇಳಿ ನಮ್ಮೆರಡು ಮಾತಿಗೆ ಅಂದ್ಕೊಳ್ಳೋದು ನಿಯಮ. ನಮ್ಮ ಸ್ವಾಮಿಗಳಲ್ಲಿ ಆಚಾರ ಕಡಿಮೆ ಆಗ್ಯದ, ಆಚಾರ ಹೆಚ್ಚು ಎಲ್ಲಿ ಆಗ್ಯದ ಅಂತ ಕೇಳಿದ್ರೆ ಇರುಮುಂಡಿ ಪೂಜೆದವರು ಸನ್ನಿಧಾನದಲ್ಲಿ ಆಚಾರ ಹೆಚ್ಚಾಗ್ಯದ. ಬರೀ ಎಲ್ಲ ಸ್ವಾಮಿಗಳಂತಲ್ಲ, ವೀರಭದ್ರ ಶಿವಾಚಾರ್ಯರಂತವ್ರು ಎಲ್ಲೋ 1000ಕ್ಕೊಬ್ರು, ನಾವೆಲ್ಲ ನಾಟಕ ಮಾಡೋರೆ. ಆದರೆ ಅವರು ನಿಜವಾಗಿ 5 ಗಂಟೆಗೆ 3 ಗಂಟೆಗೆ ಹೇಳ್ತಾರೆ. 3 ಗಂಟೆಗೆ ಎದ್ರು ಅಂದ್ರೆ 6 ಗಂಟೆ ತನಕ ಪೂಜೆ ಮುಗಿಬೇಕು. ಇಷ್ಟು ಒಂದು 41 ದಿವಸ ಕಠೋರವಾದ ಒಂದು ದೊಡ್ಡ ತಪಸ್ಸು ಅಂತಾರಲ್ಲ. ತಪಸ್ಸು ಅಂದ್ರೆ ಯಾಕಂದ್ರೆ ಇದಕ್ಕೆ ತಪಸ್ಸು ಅಂತಾರೆ, ಇದಕ್ಕೆ ತಪಸ್ಸು ಅಂತ. ಇಂಥ ಒಂದು 36 ವರ್ಷ ಸತತವಾಗಿ 26 ವರ್ಷ ಸತತವಾಗಿ ಮಾಡ್ಕೊಂಡ್ಬಂದಿರ್ತಕ್ಕಂಥ ನಮ್ಮ ಬಂಡಕ್ಕವರು ಹಾಗೂ ನಮ್ಮ ಚಂದ್ರಶೇಖರ್ ಬೆಣ್ಣೂರವರು, ಬಹುತೇಕ ಅವ್ರು ನೋಡ್ಲಾರ್ದು ಒಂದು ದೇವರು ಉಳಿಲಿಕ್ಕಿಲ್ಲ. ಎಲ್ಲಿ ದೇವರುಗಳು ಕಾಣ್ತಾರ ಅಲ್ಲಿ ಹೋಗಿ ಕೈ ಮುಗಿಯುವುದು. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಯಾವ ದೇವರೇ ಕಾಣಲಕ್ಕ ಅಲ್ಲ ದೇವರಿಗೆ ಹೋಗೋರೆ. ಅವ್ರ ದಿವಸ ನಾನು ನೋಡ್ತೀನಿ ವಾಟ್ಸಪ್ನ್ಯಾಗ, ಆ ದೇವ್ರಿಗೆ ಹೋದೆ, ಈ ದೇವ್ರಿಗೆ ಹೋದೆ, ಈ ದೇವರಿಗೆ ಬಿಸ್ನೆಸ್ ಸೇವೆ ಮಾಡ್ತೀರಿ ಬೆಣ್ಣೂರು ಅಂದೆನ. ಇಲ್ಲಿ ಅವ್ರ ಅಣ್ಣವ್ರು ಬಂದಾರ, ಶರಣಬಸಪ್ಪ ಬೆಣ್ಣೂರು. ಅಂದ್ರೆ ಆ ಮನಿತನ ಶರಣ ಸಂಸ್ಕೃತಿಯ ಮನಿತನ. ಆ ಮನಿತನಕ್ಕೆ ಒಂದು ದೊಡ್ಡ ಬೆಲೆ ಇದೆ. ಬೆಣ್ಣೂರವರ ಮನಿತನಕ್ಕೆ ದೊಡ್ಡ ಬೆಲೆ ಇದೆ. ಅಣ್ಣಪ್ಪ ಮಾಸ್ಟರ್ ಬೆಣ್ಣೂರ್ ಅಂತ ಬಹಳ ಭೀಮನ ಭಕ್ತ. ಅವರ ಕರುಳಿನ ಕುಡಿನೇ ಹಾಗೆ. ಹೀಗೆ ಇವರವರು ಕೂಡಿಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ದಾಸೋಗ ನಮ್ಮ ಸೋನು ಪಟೇಲ್ ಹಂಗದನ, ಭೀಮ್ ಕುಂತಾನ. ಸೋನು ಪಟೇಲ್ ನೋಡೋದೇ ಒಂದು ಭಾಗ್ಯ. ಇಷ್ಟು ಮಾಡಿದ್ರು ಕೂಡ ದಾಸೋಗ ಮಾಡಿದ್ರು ಒಂದು ದಿವಸನೂ ನಾ ದಾಸೋಗ ಮಾಡಿಲ್ಲ ಅಂತ ನನಗೆ 26 ವರ್ಷನ ಒಂದು ದಿವಸನೂ ಹೇಳಿಲ್ಲ ನಾ ದಾಸೋಗ ಮಾಡಿನ್ರಿ ಅಂತ. ಅಂದ್ರೆ ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅನ್ನುವಂತೆ ಸೋನು ಪಟೇಲ್ರು ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ದಾಸೋಗದಿಂದೇ ಶರಣಬಸಪ್ಪ ಮುಂದಕ್ಕೆ ಬಂದ, ದಾಸೋಗನಿಂದೇ ಬಸವಣ್ಣ ಮುಂದಕ್ಕೆ ಬಂದ. ಹಾಗೆ ಇವತ್ತು ದಾಸೋಗನಿಂದೇ ನಮ್ಮ ಸೋನು ಪಟೇಲ್ ದೊಡ್ಡ ಉದ್ಯಮಿದಾರರಾಗ್ಯಾರ. ಮನಿತನಿಂದ ಬಹಳ ಗೌರವಿತವಾಗಿರ್ತಕ್ಕಂಥದ್ದು. ದೊಡ್ಡ ಆಸ್ತಿವಂತರು. ಆಸ್ತಿ ಇದ್ದರೂ ಕೂಡ ಮುಗಿದ ಕೈ ಬಾಗಿದ ತಲೆ ನಮ್ಮ ಸೋನು ಪಟೇಲ್ದದ. 75 ಮಂದಿ. ನಾನು ಅವ್ರಿಗೆ ಹೋಗ್ತೀನಿ, ಬೆಂಗಳೂರು ತಕ್ಕ ಒಯ್ದು ಬಿಡ್ತೀನಿ. ಮುಂದೆ ಅವ್ರು ಯಾವ್ಯಾಕೆ ಹೋಗಲಕ್ಕ ನಾನು ಹೊಂಟೀನಿ ಬೆಂಗಳೂರ್ಕ. ಅಂದರೆ ಅವರು ಒಂದೇ ಗಾಡಿಗೆ ಬಸವ ಕೇಳದೆ ನಮ್ಮ ಈ ಇಸುವನ ಹುಡುಗನಿಗೆ ಯಾವ ಗಾಡಿಗೆ ನಡೆದ್ರಪ್ಪ, ಈ ಗಾಡಿಗೆ ನಡೆದೆವು. ಅವ್ರು ಸರಿ ಹೋಗ್ತೇವಲ್ಲ, ಅದೇ ಒಂದು ಭಾಗ್ಯ, ಅದೇ ಒಂದು ಪೂಜೆ ಮಾಡ್ದಂಗೆ. 75 ಮಂದಿ. ನಾಳೆ 21ನೇ ತಾರೀಕಿಗೆ ನಮ್ಮ ಮಠದಲ್ಲಿ ಕಾರ್ಯಕ್ರಮದ. ಎಲ್ಲರಿಗೆ ಭಿನ್ನ ಕೊಡ್ತೀನಿ. 75 ಮಂದಿ ಯಾರು ತಪ್ಪಿಸಲಾರ್ದಂಗೆ 12 ಗಂಟೆಗೆ ಬರಬೇಕು. ಶಂಕರ್ ಜಾಧವ್ ಅದಾರ, ಅವ್ರು ಮಲ್ಲಯ್ಯನ ಭಕ್ತ.
ಅವ್ರದ್ದು ಒಂದು ಟೀಮ್ ಅದ. ಅವ್ರಿಗೂ ಹೇಳ್ತೀನಿ, ಅವ್ರು ನಾಳೆ 15ನೇ ತಾರೀಕಿಗೆ ಶ್ರೀಶೈಲಕ್ಕೆ ಹೋಗ್ತಾರೆ. ಅಲ್ಲಿ ಹೋದರೆ ನಮ್ಮ ಮಠದಾಗೆ ಉಳ್ಕೋತಾರೆ. ಅವ್ರ ಗ್ಯಾಂಗಿಗೂ ಹೇಳ್ತೀನಿ 21ನೇ ತಾರೀಕಿಗೆ ಅವರಲ್ಲದೆ ನೀವೇನು ಪ್ರೇಕ್ಷಕರು ಬಂದಿರಲ್ಲ, ನೀವೆಲ್ಲರೂ ಕೂಡ ಸುಲ್ಪಲ್ ಮಠಕ್ಕೆ 21ನೇ ತಾರೀಕಿಗೆ 11 ಗಂಟೆಗೆ ಇರಬೇಕು ಅಂತ ಹೇಳಿ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದಕ್ಕ ಸನ್ನಿಧಾನದವರಿಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ 2 ಮಾತಿಗೆ ವಿರಾಮ ಕೊಡ್ತಾರೆ. ಪ್ರದೇಶದ ಕಲಬುರಗಿಯ ಪ್ರದೇಶದ ಎಲ್ಲ ನಮ್ಮ ಮಿತ್ರರು ಶರಣಂ ಸ್ವಾಮಿ ಅಯ್ಯಪ್ಪರ ಸನ್ನಿಧಾನಕ್ಕೆ ಪ್ರತಿ ವರ್ಷ ಹೋಗಿ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡೋ ಮುಖಾಂತರ ತಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡಿದ್ದು ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಅಷ್ಟೇ ಅಲ್ಲ, ಒಂದು ಸಮಾಜದಲ್ಲಿ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಭಕ್ತಿ ಸೇವೆ ನಡೀತಾ ಇದೆ. ಇಂಥ ಒಂದು ಭಕ್ತಿ ಸೇವೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷವೂ ಸಹ ನಾನು ಬರ್ತೀನಿ. ಈ ವರ್ಷವೂ ಸಹ ನನಗೆ ಸಹಜವಾಗಿಯೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಸಿಕ್ತು. ಈ ಸಂದರ್ಭದಲ್ಲಿ ನಮಗೆ ಎಲ್ಲ ಜನರ ಎದುರು ಪೂಜ್ಯರೇನಪ್ಪ ಅಂದ್ರೆ ನನಗೆ ಗೌರವ ಸನ್ಮಾನ ಕೊಟ್ಟಿದ್ದ ನಾನು ಎಲ್ಲರಿಗೂ ಏನಪ್ಪ ಅಂದ್ರೆ ಶಾಸ್ತ್ರಾಂಗ ನಮಸ್ಕಾರ ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಜೈ